ಥರ್ಡ್ ಸೆಮಿಸ್ಟರ್ 3 ಇಯರ್ LLB ಸಿಲೆಬಸ್ ಇದು. ನಾನು ಇದನ್ನು ಈ ರೀತಿ ಫಾರ್ಮ್ಯಾಟ್ನಲ್ಲಿ PDF ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬಾ ಈಸಿ ಟು ಅಂಡರ್ಸ್ಟ್ಯಾಂಡ್ ಮತ್ತು ಓದೋದಕ್ಕೂ ನಮ್ಗೆ ಈಸಿ ಅನಿಸುತ್ತೆ. ಜಸ್ಟ್ ಎಲ್ಲ ಸಿಲೆಬಸ್ನ ಜಸ್ಟ್ 1 ಪೇಜಲ್ಲಿ ಈ ರೀತಿ ಕಂಬೈನ್ ಮಾಡಿದ್ದೀನಿ. ಸೊ ಥರ್ಡ್ ಸೆಮಿಸ್ಟರಲ್ಲಿ ನಾವು ಟೋಟಲ್ 5 ಕೋರ್ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡ್ತೀವಿ. ಒಂದು ಜುರಿಸ್ಪ್ರುಡೆನ್ಸ್, ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 2, law of taxation, criminal law 2, administrative law. So these are the 5 subjects we are going to study in this semester. So jurisprudence ಅಲ್ಲಿ ನಾವು ಏನೇನು ಸ್ಟಡಿ ಮಾಡ್ತೀವಿ ಅಂದರೆ ಟೋಟಲ್ 5 ಯೂನಿಟ್ಸ್ ಇರುತ್ತೆ. ಸೊ ಇದರಲ್ಲಿ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಜುರಿಸ್ಪ್ರುಡೆನ್ಸ್ ಅಂದರೆ ಏನು, ಅದರ ಪರ್ಪಸ್ ಏನು, ವ್ಯಾಲ್ಯೂಸ್ ಏನು, ಮತ್ತು ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಜುರಿಸ್ಪ್ರುಡೆನ್ಸ್ ಬರುತ್ತೆ. ಮತ್ತು ಇದೇ ರೀತಿ ಲಾ ಆ್ಯಂಡ್ ಜಸ್ಟಿಸ್, ಸೋರ್ಸಸ್ ಆಫ್ ಲಾ, ಲೀಗಲ್ ಕಾನ್ಸೆಪ್ಟ್ಸು, ಲಯಬಿಲಿಟೀಸು. ಸೊ ಇದ್ರ ಬಗ್ಗೆ ಎಲ್ಲ ನಾವು ಆಲ್ 5 ಯೂನಿಟ್ಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ ಒಂದೊಂದು ಯೂನಿಟಲ್ಲಿ ಸಬ್ ಟಾಪಿಕ್ಸ್ ಏನಿದೆ ಅದು, ಮತ್ತು ಇನ್ ಸಿಂಪಲ್ ವರ್ಡ್ಸಲ್ಲಿ ವಾಟ್ ಈಸ್ ಲಾ, ವೈ ಡು ವಿ ಸ್ಟಡಿ ಲಾ, ಡಿಫ್ರೆಂಟ್ ಥಿಯರೀಸ್ ಅಬೌಟ್ ಲಾ, ಈ ರೀತಿ ನಾನಿಲ್ಲಿ ಜಸ್ಟ್ ಸಿಂಪಲ್ ವರ್ಡ್ಸಲ್ಲಿ ಕಂಪ್ಲೀಟ್ ಸಿಲೆಬಸ್ ಅಂದರೆ ಕಂಪ್ಲೀಟ್ ಯೂನಿಟಲ್ಲಿ ಏನು ಓದ್ತೀವಿ ಅನ್ನೋದು ಈ ಶಾರ್ಟ್ ನೋಟಲ್ಲಿದೆ. ಸೊ ಈ ರೀತಿ ಇರೋದ್ರಿಂದ ನಮಗೆ ತುಂಬಾ ಏನು ಸಿಂಪಲ್ ಅನಿಸುತ್ತೆ, ಸಿಲೆಬಸ್ ಎಷ್ಟು ಈಸಿ ಇದೆಯಲ್ಲ ಅಂತ. ಸೊ ಆದ್ರೂ ನಾವು ಒಂದೊಂದು ಕಾನ್ಸೆಪ್ಟ್ ವೈಸ್ ನಾವು ಸ್ಟಡಿ ಮಾಡ್ಕೊಂಡು ಹೋದ್ರೂ ಎಕ್ಸಾಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಸೆಕೆಂಡ್ ಯೂನಿಟ್ ಬಂದು ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 2. ನಾವು ಸೆಕೆಂಡ್ ಸೆಮಿಸ್ಟರಲ್ಲಿ ಆಲ್ರೆಡಿ ಲೇಬರ್ ಆ್ಯಂಡ್ ಇಂಡಸ್ಟ್ರಿಯಲ್ ಲಾ 1ನ ಸ್ಟಡಿ ಮಾಡಿದ್ದೀವಿ. ಸೊ ಸಿಲೆಬಸ್ ಚೇಂಜ್ ಆಗಿತ್ತು, ನಾವೇ ಫಸ್ಟ್ ಟೈಮ್ ಹೊಸ ಕೋಡಲ್ಲಿ ಸ್ಟಡಿ ಮಾಡಿ ಆನ್ಸರ್ ಮಾಡಿದ್ದೀವಿ. ಸೊ ಇದು ಹಾಗೇ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020. ಇದಿಷ್ಟನ್ನು ನಾವು ಈ ಸೆಮಿಸ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಸಿಲೆಬಸ್ ತುಂಬಾ ಯೂಸ್ ಇದೆ. ಸೊ ಸ್ಟಾರ್ಟಿಂಗಿಂದನೇ ನಾವು ಓದ್ಕೊಂಡು ಹೋದರೆ ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲೇ ಅಷ್ಟೊಂದು ಬರ್ಡನ್ ಆಗೋದಿಲ್ಲ. ಮತ್ತು ಲಾ ಆಫ್ ಟ್ಯಾಕ್ಸೇಷನು, ಇದರಲ್ಲಿ ನಾವು ಕಾನ್ಸೆಪ್ಟ್ ಆಫ್ ಟ್ಯಾಕ್ಸು, ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ನ ನೋಡ್ತೀವಿ. GST ಬರುತ್ತೆ, IGST ನೋಡ್ತೀವಿ. ಸೊ ಇದೆಲ್ಲನೂ ನಾವು ಲಾ ಆಫ್ ಟ್ಯಾಕ್ಸೇಷನಲ್ಲೇ ಸ್ಟಡಿ ಮಾಡ್ತೀವಿ. ಇದಕ್ಕೂ ತುಂಬಾ ಟೈಮ್ ಆ್ಯಂಡ್ ಎಫರ್ಟ್ ಕೊಡಲೇಬೇಕು, ಯಾಕಂದರೆ ಸೆಕ್ಷನ್ಸ್ ಎಲ್ಲ ನೆನ್ಪಿಟ್ಕೋಬೇಕಂದ್ರೆ ನಾವು ಅಡ್ವಾನ್ಸ್ ಆಗಿಯೇ ಓದಬೇಕು. ಮತ್ತು ಕ್ರಿಮಿನಲ್ ಲಾ 2, ಇದರಲ್ಲಿ ನಾವು ಫಸ್ಟ್ ಸೆಮಿಸ್ಟ್ರಲ್ಲಿ PNS ಓದಿದ್ವಿ, ಭಾರತೀಯ ನ್ಯಾಯ ಸಂಹಿತ. ಇವಾಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSSನ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ದ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಕೂಡ ಸ್ಟಡಿ ಮಾಡ್ತೀವಿ. ಸೊ ಈ ಕ್ರಿಮಿನಲ್ ಲಾ 2 ಅಲ್ಲಿ 3 ಆ್ಯಕ್ಟ್ಸ್ಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ BNSS ಮತ್ತು BNS ಎರಡು ಇಂಟರ್ ರಿಲೇಟ್ ಇರೋದ್ರಿಂದ ಎರಡರದ್ದು ಪ್ರಾವಿಷನ್ಸ್ ನಮಗೆ ಗೊತ್ತಿರಬೇಕು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಲಾ ಡೆಫಿನೇಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ, ಬೇಸಿಕ್ ಅಡ್ಮಿನಿಸ್ಟ್ರೇಟಿವ್ ಲಾ, ಲೆಜಿಸ್ಲೇಟಿವ್ ಪವರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ, ಜುಡಿಷಿಯಲ್ ಪವರ್ ಆಫ್ ಅಡ್ಮಿನಿಸ್ಟ್ರೇಷನ್, ಕಂಟ್ರೋಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್, ಇದೆಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಲಾ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಸಿಲೆಬಸ್ ನೋಡಿದರೆ ತುಂಬಾ ಸಿಂಪಲ್ ಅನಿಸುತ್ತೆ, ಬಟ್ ತುಂಬಾ ಹ್ಯೂಜ್ ಸಿಲೆಬಸ್ ಇದೆ. ಸೊ ನಾವು ಸ್ಟಾರ್ಟಿಂಗಿಂದನೇ ಫೋಕಸ್ ಮಾಡಬೇಕಾಗುತ್ತೆ. ನಾನು ಒಂದೊಂದು ಕಾನ್ಸೆಪ್ಟ್ ವೈಸು ಆನ್ಸರ್ನ ಮಾಡ್ಕೊಂಡು ಹೋಗ್ತೀನಿ ಒಂದೊಂದು ಯೂನಿಟ್ ವೈಸಲ್ಲಿ. ಸೊ ಅದನ್ನು ನಾನು PDF ನಾನು ಈ ಟೆಲಿಗ್ರಾಮ್ ಅಥವಾ ಲಿಂಕ್ನ ಶೇರ್ ಮಾಡ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಪ್ರತಿ ಯೂನಿಟಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಎಷ್ಟು ಸಲ ಅದನ್ನು ಕೇಳಿದ್ದಾರೆ ಅನ್ನೋದನ್ನು ಕೂಡ ನಾನು ಅವಾಗವಾಗ ಶೇರ್ ಮಾಡ್ತಾ ಇರ್ತೀನಿ. ನಾನು ಓನ್ಲಿ ನಂದು ಸೆಮಿಸ್ಟರ್ ಅಂದರೆ ನಾನೇನು ಥರ್ಡ್ ಸೆಮಿಸ್ಟರ್ ಸ್ಟಡಿ ಮಾಡ್ತೀನಿ ಅದನ್ನು ಮಾತ್ರ ನಾನು ಪ್ರೊವೈಡ್ ಮಾಡ್ತೀನಿ. ತುಂಬ ಜನ 4th, 5th, 6th ಸೆಮಿಸ್ಟರ್ ನೋಟ್ಸ್ ಎಲ್ಲ ಕೇಳ್ತೀರಾ, ಅದೆಲ್ಲ ನಾನು ಕೊಡೋದಕ್ಕಾಗಲ್ಲ. ಯಾಕಂದರೆ ಆ್ಯಕ್ಚುಲಿ ಇದು ನನಗೋಸ್ಕರ ನಾನು ರೆಡಿ ಮಾಡ್ಕೊತಾ ಇರೋದು. ಸೊ ಅದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಟು ಎವ್ರಿ ಒನ್. ಬಟ್ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ನಾನು ಮಾಡಬೇಕಂದ್ರೆ ನನಗೆ ಟೈಮ್ ಸಿಗೋದಿಲ್ಲ. ಸೊ ನಾನೇನು ಸ್ಟಡಿ ಮಾಡ್ತಾಯಿದ್ದೀನಿ ಆ ಸಬ್ಜೆಕ್ಟ್ಸ್ ಮಾತ್ರ ನಾನು ಪ್ರೊವೈಡ್ ಮಾಡೋದಕ್ಕಾಗುತ್ತೆ. ಸೊ ಈ ಸಿಲೆಬಸ್ ಕಾಪಿ ನಿಮಗೆ ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಲಿಂಕಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ, ಡೈರೆಕ್ಟ್ ನಾನಲ್ಲಿ PDF ಶೇರ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ನಾನು ಒಂದೊಂದು ಸಬ್ಜೆಕ್ಟು ಒಂದೊಂದು ಯೂನಿಟ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಒಂದೊಂದು ಕಾನ್ಸೆಪ್ಟನ್ನ ನಾನು ನೋಟ್ಸ್ ಪ್ರೊವೈಡ್ ಮಾಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ವೇನಲ್ಲೇ ಮಾಡೋದು. ಯಾಕಂದರೆ
ಎಕ್ಸಾಮ್ ಟೈಮಲ್ಲಿ ನಮ್ಗೆ ಅದೆಷ್ಟೆಲ್ಲ ನೆನಪಿರಬೇಕು ಅಂದರೆ ನಾವು ಏನು ಸಿಂಪಲ್ ಆಗಿರಬೇಕು ಲ್ಯಾಂಗ್ವೇಜು. ಸೊ ಹಾಗಾಗಿ ನನಗೆ ಹೇಗೆ ಬೇಕು ಆ ರೀತಿ ನಾನು ಮಾಡ್ಕೊಂಡಿರ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಅದು ಯೂಸ್ಫುಲ್ ಅನಿಸುತ್ತೆ, ಬೆನಿಫಿಟ್ ಅನಿಸುತ್ತೆ ಅಂದರೆ ನೀವು ಅದನ್ನು ಏನು ಯೂಸ್ ಮಾಡ್ಕೊಬೋದು. ನಿಮ್ಮ ಎಕ್ಸಾಮ್ಗೂ ನೀವು ಅದನ್ನು ಏನು ಓದ್ಕೊಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.